2020-24ನೇ 71ನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು, ಒಕ್ಕೂಟದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು ಆದಂತ ಕಾರ್ಯಾಲಯ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಟಿಆರ್ಪಿ ನಿರ್ದೇಶಕರಾದಂತಹ ಆನಂದ್ ಶಿವಣ್ಣ ಅವರು, ಮತ್ತೆ ಒಕ್ಕೂಟದ ನಿರ್ದೇಶಕರಾದಂತಹ ವೆಂಕಟ ರೆಡ್ಡಿ ಅವರು, ಮಂಜುನಾಥ್ ಅವರು, ಶ್ರೀಧರ್ ಅವರು, ನಾಗಮಲ್ಲ ಶಂಕರಣ್ಣ ಅವರು, ಮತ್ತೆ ಟಿಆರ್ಪಿ ಸಂಘದ ಉಪಾಧ್ಯಕ್ಷರು ಕವಿತಾ ಅವರು, ಮತ್ತೆ ನಿರ್ದೇಶಕರು, ಮತ್ತೆ ಅನೇಕ ಮಿತ್ರರು, ಅನೇಕ ಸಂಘ ಸದಸ್ಯ ನಮ್ಮ ಎಂಪಿಸಿಎಸ್ ವಿಎಸ್ ಅಧ್ಯಕ್ಷರು, ತಾವು ಇಲ್ಲೊಂದು ಸಮೇತ ಅನೇಕ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಟೆಸ್ಟರು, ಇಲ್ಲ ಅನೇಕ ಸಹಕಾರ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ಮೊದಲಾಗಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮೆಲ್ಲರ ಅದೃಷ್ಟ. ಈ ಒಂದು ಇಂಥ ಕಾರ್ಯಕ್ರಮಗಳು ಸಹಕಾರ ರಂಗದ ಕ್ಷೇತ್ರ ಅಭಿವೃದ್ಧಿಗಾಗಿ ಮಾಡೋ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಚಾಚು ತಪ್ಪದೆ ಕಾಯ ಮನಸ ವಾಚ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಯಾಕೆಂದ್ರೆ ಇವಾಗ ಈ ಸಹಕಾರ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ನಾರ್ತ್ ಕರಾವಳಿ ಮಧ್ಯ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಯಾವ ರೀತಿ ಇರ್ಬೇಕಾದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗಿದೆ. ನಮ್ಮಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಾವು ಸರ್ಕಾರ ಸಬ್ಸಿಡಿಗಳನ್ನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಬ್ಸಿಡಿಗಳನ್ನ ತಗೊಳ್ಳೋದ್ರಲ್ಲಿ ಸಹಕಾರ ಕ್ಷೇತ್ರ ನಾವು ಇನ್ನೂ ಅಭಿವೃದ್ಧಿ ಆಗಿಲ್ಲ. ನಾವು ಹಿಂದೆ ಉಳಿದಿದ್ದೀವಿ. ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಅವಕಾಶ ಸಿಕ್ಕಾಗ ಸರ್ಕಾರದ ಗಮನಕ್ಕೆ ತಾವು ಬೇಕಾದ್ರೆ ಒಂದು ಸರ್ವೆ ಮಾಡಿ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕಡೆ ಹೆಂಗಿದೆ ಸಹಕಾರ ಕ್ಷೇತ್ರ, ಆ ಕಡೆ ಹೆಂಗಿದೆ, ಆ ಕಡೆ ಎಷ್ಟೆಷ್ಟು ಸರ್ಕಾರ ಸವಲತ್ತುಗಳು, ಸಬ್ಸಿಡಿಗಳು, ಸರ್ಕಾರದ ಇಂಡಸ್ಟ್ರೀಸ್ ಏನ್ ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಜನರು ಉಪಯೋಗ ಮಾಡ್ಕೊಂತ ಇದ್ದಾರೆ, ಎಷ್ಟೆಷ್ಟು ಬೆನಿಫಿಟ್ಗಳಿದೆ ಅಂತ ಹೇಳಿ ತಾವು ಒಂದ್ಸಲ ಪರಿಶೀಲನೆ ಮಾಡಿ ನೀವು ಸರ್ಕಾರದ ಗಮನಕ್ಕೆ ತಂದು ತಾವು ಮಾಡ್ತೀರಾ ಅಂತ ನಂಬಿಕೆನೂ ನಮ್ಗಿದೆ. ಯಾಕೆಂದ್ರೆ ತಮ್ಮಲ್ಲಿ ನಾನು ಇದನ್ನು ಕಂಡಿದ್ದೀನಿ. ತಾವು 1.5 ವರ್ಷ ಆದ್ಮೇಲೆ ಶಾಸಕ ಆದ್ಮೇಲೆ ನಿಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಮುಳಬಾಗಿಲು ತಾಲೂಕನ್ನ ನೀವು ಯಾವ ರೀತಿ ನಿಮ್ಮ ಆಡಳಿತ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಿಮ್ಮ ಆಡಳಿತ ವೈಖರಿ ಮೆಚ್ಚುಗೆ ಆಗಿದೆ. ಯಾಕಂದ್ರೆ ಫಸ್ಟ್ ಮೀಟಿಂಗ್, ಎರಡನೇ ಮೀಟಿಂಗ್ ಕೆಡಿಪಿ ಮೀಟಿಂಗ್ ಅಲ್ಲಿ ನಾನು ಕೇಳಿದೆ, ವಿಲೇಜ್ ಅಕೌಂಟೆಂಟ್ ವಿಲೇಜ್ಗಳಲ್ಲಿ ಇರಬೇಕು ಅಂತ ಒಂದ್ಸಲಿ ಧ್ವನಿ ಎತ್ತಿದ್ರು. ಇದುವರೆಗೆ ಯಾರು MLA, ಯಾಕೆಂದ್ರೆ ವಿಲೇಜ್ ಅಕೌಂಟೆಂಟ್ ಪ್ರಾಮುಖ್ಯತೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಒಂದು ಇನ್ಕಮ್ ಸರ್ಟಿಫಿಕೇಟ್, ಒಂದು ಯಾವ್ದಕ್ಕಾದ್ರಾಗಲ್ಲ ಒಂದು ಖಾತೆ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ವಿಲೇಜ್ ಅಕೌಂಟೆಂಟ್ ಅವಶ್ಯಕತೆ ನಮ್ಮ ಜನರಿಗೆ, ರೈತರಿಗೆ ಇದೆ. ಅವ್ರು ಸಿಗ್ತಾ ಇಲ್ಲ. ಅದು ತಾವು ಹೇಳ್ರಿ, ಅದನ್ನ ತಾವು ಮತ್ತೆ ನಾವು ಸ್ವಲ್ಪ ಅದನ್ನ ಕೋರ್ಸಾಗಿ ಇಂಪ್ಲಿಮೆಂಟ್ ಬೇಕು. ಅದೆಲ್ಲನೂ ಇರುತ್ತೆ. ನಿಮ್ಮ ಆಲೋಚನಾ ಶೈಲಿ, ನೀವು ಜನರಿಗೆ ಯಾವ ರೀತಿ ಜನರ ಗಮನ, ರೈತರ ಅಭಿವೃದ್ಧಿ, ಕಾರ್ಮಿಕರ ಅಭಿವೃದ್ಧಿ, ಕೂಲಿ ಕಾರ್ಮಿಕರ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ದೇ ಆದಂತ ಒಂದು ಶೈಲಿಯಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ. ಅದಕ್ಕೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಸಹಕಾರ ಕ್ಷೇತ್ರನು ತಾವು ಇದೊಂದು ಒತ್ತು ಕೊಡಬೇಕು. ಸರ್ಕಾರದ ಗಮನಕ್ಕೆ ತಂದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕ್ಷೇತ್ರನ ತಾವು ಅಭಿವೃದ್ಧಿ ಮಾಡೋಕೆ ಮುನ್ಸೂಚನೆಯಲ್ಲಿ ನಡ್ಕೊಂಡು ಹೋಗಕ್ಕೆ ತಾವು ಕೈ ಸಾಥ್ ಕೊಡ್ಬೇಕು ಅಂತ ಮನವಿ ಮಾಡ್ತಾ, ಇದರ ಜೊತೆಗೆ ನಮ್ಮ ಮುಳಬಾಗಿಲಿನ TFS ಅಧ್ಯಕ್ಷರು, ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವರು ಸಮೇತ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸುಮಾರು ಅವರು ರಾಜಕೀಯಕ್ಕೆ ಬಂದಾಗ್ಲಿಂದಾನು ಈ ಸಹಕಾರ ಕ್ಷೇತ್ರನ ಅವ್ರದೇ ಆದಂತ ಒಂದು ವ್ಯತ್ಯಾಸದಲ್ಲಿ ಅವ್ರದೊಂದು ಡಿಫರೆಂಟ್ ಶೈಲಿಯಲ್ಲಿ, ಸಮೃದ್ಧಿ ಮಂಜುನಾಥ್ ಇರ್ಬೋದು, ಕೊತ್ತೂರು ಮಂಜುನಾಥ್ ಇರ್ಬೋದು, ಅವ್ರದೇ ಶೈಲಿ ಬೇರೆ, ಇವ್ರದೇ ಶೈಲಿ ಬೇರೆ. ಆದ್ರೆ ಗಮನ ಒಂದೇ, ಏನ್ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಒಂದೇ ಒಂದು ಗಮನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಏನಾಗಿದೆ ಅಂದ್ರೆ, ನಿನ್ನೆ ನಮ್ಮ ಈ ಸಹಕಾರದಲ್ಲಿ ಈ ಸಾಲಿನಲ್ಲಿ 2024 ಸಾಲಿನಲ್ಲಿ ಕರ್ನಾಟಕ ಸಹಕಾರ ರಾಜ್ಯ ರತ್ನ ಸಹಕಾರ ರತ್ನ ಪ್ರಶಸ್ತಿ ಗೊತ್ತು ನೀವು ಮಾಡಿದಿರಿ. ಅದಕ್ಕೆ ಅವರು ಎಲಿಜಿಬಲ್ ಕೂಡ ಮಾಡಿದರೆ, ನಾಳೆ ಬಾಗಲಕೋಟೆಯಲ್ಲಿ ನಮ್ಮ ತೋಟಗಾರಿಕೆ ವಿವಿಎಲ್ ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ನಾವು ಅವ್ರ ಗಮನಕ್ಕೂ ಎಲ್ಲಾರು ತಂದಿದ್ದೀವಿ, ಅವರು ಇದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ, ನಾವೆಲ್ಲಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹಳ್ಳಿಗೆ ಮಟ್ಟದಲ್ಲಿ VSSN ಅವರು ಒಂದು 5-6 ವಿಲೇಜ್ ಅಲ್ಲಿ, MPCS ಅವರು 1-2 ವಿಲೇಜ್ ಅಲ್ಲಿ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು,
ಈ ಒಂದು ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದಿರೋದು ಏನಾದ್ರೂ ಆಗ್ಲಿ ಅದೃಷ್ಟನೇ. ನನ್ನ ಲೆವೆಲ್ ನನ್ಗೆ ಅದೃಷ್ಟ, ನಿಮ್ ಲೆವೆಲ್ ನಿಮ್ಗೆ ಅದೃಷ್ಟ, ಇನ್ನೊಬ್ರು ಲೆವೆಲ್ ಇನ್ನೊಬ್ರು ಅದೃಷ್ಟ, MLA ಅವರು ಇವರಕ್ಕೆ ಅವ್ರ ಅದೃಷ್ಟ. ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇರೋನು. ದಯವಿಟ್ಟು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಒಂದು ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ನಡೆಸೋಕೆ ತಾವೆಲ್ಲ ಸಾಥ್ ಕೊಡ್ತೀರಿ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ತಮ್ಮ ಜೊತೆ 4 ಮಾತು ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟು ನಮ್ಗೆಲ್ರಿಗೂ ನನ್ನ ಮಾತು ಮುಗಿಸ್ತೀನಿ.